ಹಲೋ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸುಸ್ವಾಗತ. ನಾವು ಇವತ್ತು ದೊಣ್ಣೆ ಬಿರಿಯಾನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಸೊ ಒಂದು ಪಾತ್ರೆಯಲ್ಲಿ 5 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡೋಣ. ಬಿರಿಯಾನಿ ಎಲೆ ಮತ್ತು ಲವಂಗ, ಚಕ್ಕೆ ಮತ್ತು ಏಲಕ್ಕಿ ಎಲ್ಲ ಸೇರಿಸ್ಕೊಂಡ್ಬಿಟ್ಟು, ಆಮೇಲೆ ಒಂದು ಆನಿಯನ್ 3 ಗ್ಲಾಸಸ್ ಮಾತ್ರನೇ ಮಾಡ್ತಿರೋದು. ಸೊ ಆನಿಯನ್ ಟೊಮೊಟೊ ಅಷ್ಟೊಂದು ಏನು ಬೇಕಾಗಿಲ್ಲ. ಸೊ ಒಂದು ಆನಿಯನು, ಒಂದು ಟೊಮೊಟೊ. ಸೊ ಆನಿಯನ್ನ ಕಟ್ ಮಾಡಿ ಹಾಕಿದ್ದೀವಿ. ಆನಿಯನ್ನಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೈ ಮಾಡಿಕೊಂಡು ಅಷ್ಟರೊಳಗೆ ನಾವೊಂದು ಟೊಮೊಟೊನ ಕೂಡ ಕಟ್ ಮಾಡ್ಕೊಂಡ್ಬಿಡೋಣ. ಸೊ ಈ ಕಟ್ ಮಾಡಿರೋ ಟೊಮೊಟೊನ ಕೂಡ ಸೇರಿಸ್ಬಿಡೋಣ. ಸೊ ಅದಕ್ಕಿಂತ ಮುಂಚೆ 3 ಪೇಸ್ಟ್ಗಳನ್ನು ನಾವು ದೊಣ್ಣೆ ಬಿರಿಯಾನಿಗೆ ಮಾಡ್ಕೋಬೇಕು. ಈ 3 ಪೇಸ್ಟ್ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡೋದಂತ ತೋರಿಸ್ಕೊಡ್ತೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಆ್ಯಡ್ ಮಾಡ್ಕೋಬೇಕು. ಸೊ 3 ಸ್ಪೂನಷ್ಟು ಆ್ಯಡ್ ಮಾಡಿದ್ರೆ ಸಾಕು. ಸೊ ಅದು ಕೂಡ ಒಂದು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಟೊಮೊಟೊ ಸೇರಿಸ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಒಂದು ಎಣ್ಣೆ ಬಿಡೋಷ್ಟು ನಾವು ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಹೊತ್ತು ಅದು ಸಾಫ್ಟ್ ಆದರೆ, ಟೊಮೊಟೊ ಎಲ್ಲ ಸಾಫ್ಟ್ ಆದರೆ ನಮಗೆ ಅದು ಎಣ್ಣೆ ಮೇಲೆ ಬಿಟ್ಕೊಳ್ಳುತ್ತೆ. ನೋಡಿ, ಸೊ ಎಣ್ಣೆ ಎಲ್ಲ ಬಿಟ್ಕೊಳ್ತು. ಚಿಕನ್ನ ಮುಂಚೆನೇ ನಾವು ಮ್ಯಾರಿನೇಷನ್ ಮಾಡ್ಕೊಂಡಿದ್ವಿ. ಸೊ ಚಿಕನ್ಗೆ ಖಾರದ ಪುಡಿ, ಅರಿಶಿಣ ಪುಡಿ ಮತ್ತು ಮೊಸರು ಹಾಕ್ಕೊಂಡು ಸ್ವಲ್ಪ ಸಮಯ ನಾವು ಅದನ್ನು ಮ್ಯಾರಿನೇಷನ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದೆಲ್ಲ ಮಸಾಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡೋಣ. ಎಲ್ಲ ಮಸಾಲೆ ಎಲ್ಲ ಒಳ್ಳೆ ರೀತಿಯಲ್ಲಿ ಅದು ಮಿಕ್ಸ್ ಆಗಬೇಕು. ನೀವು ನೋಡ್ತಿದ್ದಾರಲ್ಲ, ಆ ರೀತಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸೊ ಫ್ಲೇವರ್ ಅನ್ನೋದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಮಿಕ್ಸ್ ಮಾಡಿದ ಕೂಡಲೇ ಒಂದು ಪ್ಲೇಟ್ ಇಟ್ಟು ನಾವು ಅದನ್ನು ಒಂದು 5 ಮಿನಿಟ್ಸ್ ಅದನ್ನು ನಾವು ಸಿಮ್ಮಲ್ಲಿ ಮಡಗಿ ಅದು ಬೇಯೋ ತನಕ ನಮಗೆ ಅದು ಸಾಕು. ಸೊ ಅಷ್ಟರೊಳಗೆ ನಾವು ಇದನ್ನು ಮೊಟ್ಟೆನ ಬೇಯಿಸೋಕೆ ಹಾಕಿದ್ವಿ. ಸೊ ದೊಣ್ಣೆ ಬಿರಿಯಾನಿ ಅಂತ ಹೇಳಿದ್ರೆ ಅಬ್ವಿಯಸ್ಲಿ ಹೋಟ್ಲಲ್ಲಿ ನಮಗೆ ಮೊಟ್ಟೆ ಕೊಡ್ತಾರೆ. ಸೊ ಮೊಟ್ಟೆನ ಸಹ ನಾವು ತಗೊಳ್ಳೋಣ ಅಂತ ಹೇಳಿ ನಾವು ಅದನ್ನೆಲ್ಲ ಬೇಯಿಸಿದ್ವಿ. ಇವಾಗ ನೋಡಿ, ಚಿಕನ್ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಗಿದೆ. ಹಾಗೆಯೇ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಉಳಿದಿರೋ ಪೇಸ್ಟ್ಗಳನ್ನ ಸಹ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇವಾಗ ಈ ಪೇಸ್ಟ್ನ ಸಹ ಎಲ್ಲ ಫುಲ್ ಹಾಕ್ಕೊಂಡ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ತೊಗೋಬೇಕು. ಸೊ ಇನ್ನೊಂದು ಪೇಸ್ಟು ಪುದೀನ, ಕೊತ್ತಂಬರಿ ಅದನ್ನೆಲ್ಲ ಹಾಕಿ ಮಾಡಿರೋವಂಥ ಪೇಸ್ಟು ಖಂಡಿತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಯಾವ ರೀತಿಯಲ್ಲಿ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡೋಕ್ಕೆ ನಮ್ಗೆ ಆಲ್ಮೋಸ್ಟ್ 1 ಅವರ್ ಬೇಕಿತ್ತು ಈ ಪ್ರಾಸೆಸ್ ಮುಗಿಯೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ, ಎಲ್ಲನೂ ಮಿಕ್ಸ್ ಆಗಿದೆ. ಇವಾಗ ಈ ಗ್ರೀನ್ ಪೇಸ್ಟನ್ನು ಕೂಡ ಅದನ್ನು ಸೇರಿಸ್ಬಿಡೋಣ. ಸೊ ಎಲ್ಲ ಪೇಸ್ಟ್ 3 ಪೇಸ್ಟ್ ಕೂಡ ನಾವು ಹಾಕಿದ್ದೀವಿ. ಸೊ ಅದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟು ಮಾತ್ರ ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ತುಂಬಾ ಈಸಿ ಇದು. ಬೇರೆ ಬಿರಿಯಾನಿಗಿಂತ ನಿಜವಾಗ್ಲೂ ಇದು ತುಂಬ ಈಸಿನೇ ಅನಿಸ್ಬಿಡ್ತು, ಅಷ್ಟು ಚೆನ್ನಾಗಿ ಬಂತು. ಸೊ ಇದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ನಾವು ಅದನ್ನು ಮಿಕ್ಸ್ ಮಾಡೋಣ. ಫುಲ್ ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು. ಸೊ ಮಿಕ್ಸ್ ಆಗೋಯಿತು. ನಾವು ಇವಾಗ ಅದಕ್ಕೆ ಅಕ್ಕಿ ಎಷ್ಟು ನೆನೆದಿಟ್ಟಿದ್ವು ಅಷ್ಟು ಇವಾಗ 3 ಗ್ಲಾಸ್ ನಾವು ತೊಗೊಂಡಿದ್ವಿ. ಇವಾಗ ಅದಕ್ಕೆ ಎಣ್ಣೆ ಸೇರಿಸ್ತಾ ಇದ್ವಿ. ಏಕೆಂತ ಹೇಳಿದ್ರೆ ಎಣ್ಣೆ ಕಡಿಮೆ ಇದೆ, ಅದಕ್ಕಂತ ಎಣ್ಣೆ ಸ್ವಲ್ಪ ಸೇರಿಸಿದ್ವಿ. ಸ್ವಲ್ಪ ಆಯಿಲ್ ಚೆನ್ನಾಗಿ ಕಾಣಿಸುತ್ತೆ ಮೇಲೆ ಅಂತ ಹೇಳಿ.
ಸೊ ಅದು ಕುದೀತಾ ಇರುವಾಗ ನಾವು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ತಕ್ಷಣ ಉಪ್ಪು, ಬೇಕಾದ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಉಪ್ಪಾದಮೇಲೆ ನಾವು ಎಷ್ಟು ಗ್ಲಾಸಸ್ ಹಾಕಿದ್ದೀವಿ, 3 ಗ್ಲಾಸ್ ಅಕ್ಕಿ ಹಾಕಿದ್ದೀವಿ. ಸೊ 3 ಗ್ಲಾಸ್ ಅಂತ ಹೇಳಿದ್ರೆ 6 ಗ್ಲಾಸು ನೀರು ಹಾಕಬೇಕು. ಆದರೆ ಚಿಕನಲ್ಲಿ ಅಕ್ಕಿಯಲ್ಲಿರುತ್ತೆ ಅಂತ ಹೇಳಿ 5.5 ಗ್ಲಾಸ್ ಮಾತ್ರ ನೀರು. ಸೊ ಎಲ್ಲ ಮಿಕ್ಸ್ ಮಾಡೋಣ. ಮಿಕ್ಸ್ ಆದಮೇಲೆ ಅಷ್ಟೊತ್ತಿಗೆ ಇದು ಕೂಡ ಬೇಯ್ತಾ ಇದೆ. ಇವಾಗ ಬಿರಿಯಾನಿ ಚೆನ್ನಾಗಿ ಬೇಯ್ತಾ ಇರುವಾಗ ಕರೆಕ್ಟಾಗಿ ನಾವು ಅಕ್ಕಿನೂ ನೆನೆಸಾಕಿದ್ವಲ್ಲ ಆ ಅಕ್ಕಿನ ಕೂಡ ಚೆನ್ನಾಗಿ ತೊಳೆದು ಅಕ್ಕಿನ ಕೂಡ ಸೇರಿಸ್ಕೊಳ್ಳೋಣ. ಇನ್ನು ಕೈಯಲ್ಲಿ ಹಾಕಿದ್ರೇ ಇನ್ನೂ ಬೆಸ್ಟ್, ಯಾಕಂದರೆ ನೀರು ಅಷ್ಟೊಂದು ಬರಲ್ಲ. ಆದರೆ ನಾವು ಇದರಲ್ಲೇ ಹಾಕಿದ್ವಿ. ಸೊ ಅಕ್ಕಿಯೆಲ್ಲ ಹಾಕಿದ್ಮೇಲೆ ಒಂದು ಸರಿ ತಿರುಗಿಸ್ಬಿಟ್ಟು ನಾವು ನೋಡ್ಬೋದು ಎಷ್ಟು ಇದಾಗಿದೆ ಅಂತ ಹೇಳ್ಬಿಟ್ಟು. ಅದು ಬೇಯಬೇಕು, ಚೆನ್ನಾಗಿ ಬೇಯಿದ್ರೆ ಚೆನ್ನಾಗಿದಾಗುತ್ತೆ. ಇವಾಗ ನಾವು ಕಬಾಬ್ ಅಂತ ಎಣ್ಣೆ ಹಾಕಿರ್ತಾ ಇದ್ವಿ. ಅಷ್ಟರೊಳಗೆ ಇದು ಬೇಯ್ತಾ ಇದೆ. ಅದನ್ನು ಬೇಯಲಿ. ಸೊ ಚಿಕನ್ ಕಬಾಬು ಮಾಡಬೇಕಂತ ಕೂಡ ಎಣ್ಣೆ ಇಕ್ಕಿದ್ದೀವಿ. ಅಷ್ಟರೊಳಗೆ ಇದು ನೋಡಿ ಸ್ವಲ್ಪ ಇದಾಯಿತು. ಇನ್ನು ಸ್ವಲ್ಪ ಸಿಮ್ಮಲ್ಲಿ ಇಕ್ಕಿದ್ರೆ ನೋಡಿ. ಇವಾಗ ದಮ್ ಬಿಡೋಣ. ದಮ್ಗೆ ಅಂತ ಹೇಳಿದ್ರೆ ಒಂದು ತವಾ ಥರ ನಾವು ಇಡಬೇಕು ಕೆಳಗಡೆ. ಸೊ ಇದನ್ನು ತೆಗಿಬೇಕು. ತೆಗೆದಿಟ್ಟರೆ ನೋಡಿ ಹೈ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಇದ್ದರೆ ಸಾಕು, ಹೈ ಫ್ಲೇಮಲ್ಲಿ. ಆಮೇಲೆ ಅದು ತವ ಸ್ವಲ್ಪ ಇದಾದರೆ ನಮಗೆ ಚೆನ್ನಾಗಿ ಇದಾಗುತ್ತೆ. ಸೊ ಅದ್ರ ಮೇಲೆ ಸ್ವಲ್ಪ ಭಾರ ಇಟ್ಟು ಯಾವುದಾದ್ರೂ, ಸೊ ಭಾರ ಇಟ್ಟರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಹೋಟೆಲ್ ಶೈಲಿನಲ್ಲೇ ಇದೆ. ನಿಜವಾಗ್ಲೂ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಇವಾಗ ನಾವು ಚಿಕನ್ ಇದು ಕಬಾಬ್ನ ಮ್ಯಾರಿನೇಷನ್ ಮಾಡಿದ್ವಿ. ಸೊ ಕಬಾಬ್ದು ಮ್ಯಾರಿನೇಷನ್ ಇದು. ಕಬಾಬ್ ಮಾಡ್ಕೊಳ್ಳೋಣ. ಸೊ ಹೋಟ್ನಲ್ಲಿ ಸೊ ಚಿಕನ್ ಕಬಾಬ್ ಕೂಡ ರೆಡಿ ಆಗೋಯಿತು. ಸೊ ಈ ಚಿಕನ್ ರೆಡಿ ಆದಮೇಲೆ ನಾವು ಒಂದು ಬೌಲ್ ತೊಗೊಂಡ್ಬಿಡೋಣ. ಸೊ ಬೌಲಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಎಲ್ಲ ಪೀಸ್ಗಳು ವೆರೈಟಿ ನೋಡಿ, ಮೊಟ್ಟೆ, ಸಲಾಡ್, ರೈತ ಮತ್ತು ದೊನ್ನೆ ಬಿರಿಯಾನಿ. ಸೊ ಸೂಪರ್ ಟೇಸ್ಟ್ ಇತ್ತು. ನೀವು ಕೂಡ ಫ್ಯಾಮ್ಲಿ ಸೇರಿದಾಗ